ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇಂಗ್ರೀಡಿಯೆಂಟ್ಸ್ ನೋಡಿದ್ರೇ ಗೊತ್ತಾಗತ್ತೆ ಏನು ಸೊಪ್ಪೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಹೌದು, ಇವತ್ತು ನಾನು ನಿಮಗೊಂದು ಆಂಧ್ರ ಸ್ಟೈಲ್ ಅಂದರೆ ಚಿತ್ತೂರು ಕಡೆ ಎಲ್ಲ ಇದು ಮಾಡ್ತಾರೆ. ನಾನಿಲ್ಲಿ ಒಂದು ಕಟ್ಟು ಚಿಲ್ಕರ್ವೆ ಸೊಪ್ಪು ತೊಗೊಂಡಿದ್ದೀನಿ. ನೀಟಾಗಿ ಬಿಡಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಟೊಮೆಟೊ ಹಣ್ಣು, ಒಂದು 5 ಒಣಮೆಣಸಿನ್ಕಾಯಿ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದಿಷ್ಟು ಹುಣಸೆಹಣ್ಣು, ಹುಳಿ ತಿನ್ನೋರು ಇನ್ನು ಸ್ವಲ್ಪ ತೊಗೋಬೋದು, ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೆ. ಮತ್ತೊಂದು ಗೆಡ್ಡೆ ಬೆಳ್ಳುಳ್ಳಿ. ಇದು ಸೊಪ್ಪುದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದರೆ. ಈಗ ಇದನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈಗ ನಾನು ಬಾಂಡಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡು ಫಸ್ಟು ಫ್ರೈ ಮಾಡೋಣ. ಸ್ವಲ್ಪ ಕೆಂಪು ಫ್ರೈ ಆಗಬೇಕು. ನೋಡಿ, ಹೀಗೆ ಫ್ರೈ ಆಗಬೇಕು, ಸ್ವಲ್ಪ ಕೆಂಪಗಾಗಬೇಕು. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಇದೊಂದು 2 ನಿಮಿಷ ಸ್ವಲ್ಪ ಸಾಫ್ಟ್ ಆಗಲಿ. ಇದು ಸ್ವಲ್ಪ ಸಾಫ್ಟ್ ಆಗಲಿ, ಅದುವರೆಗೂ ಹುರ್ಕೊಳ್ಳೋಣ. ಈಗ ಸೊಪ್ಪು ಹಾಕ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಹಾಕೋದು ಬೇಡ, ಹಾಗೆ ಇದು ಸ್ವಲ್ಪ ಹೊತ್ತು ಹುರಿಯೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಒಂದು 10 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಮತ್ತು ಹುಣಸೆಹಣ್ಣು ಹಾಕ್ತಿರೋಣ. ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ, ಮುದ್ದೆಗೆಲ್ಲ. ಇದು ನನಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ನೀವು ಒಂದ್ಸಲ ಈ ಥರ ಮಾಡಿ ನೋಡಿ, ಡಿಫ್ರೆಂಟಾಗಿರುತ್ತೆ. ಒಂದು 2 ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ, ಸೊಪ್ಪೆಲ್ಲ ಕುಕ್ ಆಗಿ. ಈಗ ಸೊಪ್ಪೆಲ್ಲ ಬೆಂದಿದೆ. ಸ್ವಲ್ಪ ಇದು ಹಾರಲಿ, ಸ್ಟವ್ ಆಫ್ ಮಾಡಿಬಿಡೋಣ. ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಇದು ತಣ್ಣಗಾಗಲಿ. ಈಗ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಿಂಗೆ ತರಿಯಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಇದು ಒಗ್ಗರಣೆ ಉಂಡೆ. ನಾನು ಹೇಳಿದ್ದೆ ಅಲ್ಲ, ನಾನು ಕೆಲವು ಸಾರುಗಳಿಗೆಲ್ಲ ಇದೇ ಒಗ್ಗರಣೆ ಹಾಕೋದು. ಇದ್ರ ಬದಲು ನೀವು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಕ್ಕತ್ತೆ ಒಗ್ಗರಣೆ ಉಂಡೆ. ನನಗೆ ನನ್ನ ಫ್ರೆಂಡೇ ಮಾಡಿಕೊಡ್ತಾಳೆ, ತುಂಬ ಚೆನ್ನಾಗಿರುತ್ತೆ. ರಿಲಯನ್ಸ್ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ. ಈಗ ರುಬ್ಕೊಂಡಿರುವಂಥದ್ದನ್ನು ಅದರೊಳಗೆ ಹಾಕ್ತೀನಿ.
ಮಾಡ್ತೀವಿ. ಇದು ಚಿಲ್ಕರ್ವೆ ಸೊಪ್ಪು, ಮತ್ತು ನೀವು ಪಾಲಕ್ ಸೊಪ್ಪಲ್ಲೂ ಇದೇ ರೀತಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಅನ್ನ ಇದು ತುಪ್ಪ ಹಾಕ್ಕೊಂಡು ತಿಂದರೆ ವಾವ್ ಅನ್ನೋ ಥರ ಇರುತ್ತೆ. ಈಗ ನಮ್ಮ ಸೊಪ್ಪಿನ ಚಟ್ನಿ ರೆಡಿ.